ಹನಿ ಟ್ರ್ಯಾಪ್ ಆಯಿತು, ಆನ್ಲೈನ್ ವಂಚನೆ ಆಯಿತು, ಎಲ್ಲವನ್ನೂ ಕೂಡ ನೋಡಿದ್ವಿ, ಸುದ್ದಿ ಮಾಡಿದ್ವಿ. ಈಗ ಹಣ ಸುಲಿಗೆ ಮಾಡೋದಕ್ಕೆ ಖದೀಮರ ಹೊಸ ಪ್ಲಾನ್ ಯಾವ ರೀತಿಯಾಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗಣ್ಯ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡಿ ಲಕ್ಷ ಲಕ್ಷ ಸುಲಿಗೆ ಮಾಡ್ತಾ ಇದ್ದಾರೆ. ನಾರ್ಕೋಟಿಕ್ಸ್ ಕ್ರೈಮ್ ಬ್ರಾಂಚ್ ಹೆಸರಿನಲ್ಲಿ ಸುಲಿಗೆಗೆ ಇಳಿದಂತಹ ಗ್ಯಾಂಗ್ ಇದು. ವಿಜಯಪುರ ಪೊಲೀಸರಿಂದ ವಿಚಿತ್ರ ಪ್ರಕರಣ ಈಗ ಬಯಲಾಗಿದೆ. ನಾರ್ಕೋಟಿಕ್ಸ್ ಕ್ರೈಮ್ ಬ್ರಾಂಚ್ ಹೆಸರಿನಲ್ಲಿ ಬೆದರಿಕೆ ಹಾಕ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ವೈದ್ಯನಿಂದ ಬರೋಬ್ಬರಿ 50 ಲಕ್ಷ ಸುಲಿಗೆ ಮಾಡಿದೆ ಈ ಗ್ಯಾಂಗ್. ಕಾಬೂಲ್ಗೆ ಡ್ರಗ್ಸ್ ಕಳಿಸಿದ್ದೀರಿ ಅಂತ ಬೆದರಿಸಿ ಹಣ ವಸೂಲಿ ಮಾಡಿದ್ದಾರೆ. ನಿಮ್ಮ ಪಾರ್ಸಲ್ನಲ್ಲಿ 950 ಗ್ರಾಂ MDMA ಮಾತ್ರೆಗಳಿವೆ, ವಿಚಾರಣೆಗೆ ಹಾಜರಾಗಿ ಅಂತ ವೈದ್ಯನನ್ನ ಈ ಗ್ಯಾಂಗ್ ಬೆದರಿಸಿದೆ. ಮುಂಬೈ ನಾರ್ಕೋಟಿಕ್ಸ್ ಕ್ರೈಮ್ ಬ್ರಾಂಚ್ ಅಧಿಕಾರಿಗಳು ಅಂತ ಬೆದರಿಕೆ ಹಾಕಲಾಗಿದೆ. ಕ್ರೈಮ್ ಬ್ರಾಂಚ್ ಪೊಲೀಸರ ಬಟ್ಟೆಯಲ್ಲಿ ವಿಡಿಯೋ ಕಾಲ್ ಮಾಡಿ ವಿಚಾರಣೆಯನ್ನ ಮಾಡಿದ್ದಾರೆ. ಆ ಗ್ಯಾಂಗ್ನ ಸದಸ್ಯರನ್ನ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀವಿ. ಪೊಲೀಸರಿಂದ ಈಗ ಈ ಪ್ರಕರಣ ಬಯಲಾಗಿದೆ. ಕೇಸ್ ಕ್ಲಿಯರ್ಗೆ 54 ಲಕ್ಷ ಹಣ ಕೊಡುವಂತೆ ಬೆದರಿಕೆ ಹಾಕಲಾಗಿದೆ. ಹಣ ಕೊಡದೇ ಇದ್ರೆ ಅರೆಸ್ಟ್ ಮಾಡುವ ಬೆದರಿಕೆ ಹಾಕಿದ್ದಾರೆ. ಮರ್ಯಾದೆಗೆ ಅಂಜಿ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಲಾಗಿದೆ ವೈದ್ಯರಿಂದ. 4 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಪೊಲೀಸರು. ರಾಜೀವ್ ಸತ್ಪಾಲ್, ರಾಕೇಶ್ ಕುಮಾರ್, ಕಿರಣ್ ಯಾದವ್, ಸುರೇಂದ್ರ ಸಿಂಗ್ ಅನ್ನ ಬಂಧಿಸಲಾಗಿದೆ ವಿಜಯಪುರ ಸೆನ್ ಪೊಲೀಸರಿಂದ. 502 ಜನರಿಗೆ ದೋಖಾ ಮಾಡಿದ್ದಾರೆ ಈ ಖತರ್ನಾಕ್ ಗ್ಯಾಂಗ್. ವಿವಿಧ ಬ್ಯಾಂಕ್ಗಳಲ್ಲಿ 170 ಖಾತೆಯನ್ನ ಹೊಂದಿದ್ದಾರೆ ಆರೋಪಿಗಳು. ಆರೋಪಿಗಳನ್ನ ಬಂಧಿಸಿ 40 ಲಕ್ಷ ಹಣವನ್ನ ವಶಕ್ಕೆ ಪಡೆಯಲಾಗಿದೆ ಪೊಲೀಸರಿಂದ. ಈ ಎರಡು ಕೇಸಲ್ಲಿ ತನಿಖೆಯಲ್ಲಿ ನಮಗೆ ಕಾಮನ್ ಅಕ್ಯೂಸ್ ಸಿಕ್ಕಿದ್ದಾರೆ. ಅದರಲ್ಲಿ ರಾಜಸ್ಥಾನ ಮೂಲದವರು. ಅದರಲ್ಲಿ ರಾಜೀವ್ ವಾಲಿಯಾ, ರಾಕೇಶ್ ಕುಮಾರ್ ಟೇಲರ್, ಕರಣ್ ಯಾದವ್, ಸುರೇಂದ್ರ ಸಿಂಗ್, ಈ 4 ಜನರಿಗೆ ರಾಜಸ್ಥಾನದಿಂದ ನಾವು ದಸ್ತಗಿರಿ ಮಾಡ್ಕೊಂಡು ಬಂದಿದ್ದೀವಿ. ಇವರ ಹತ್ತಿರ ಒಟ್ಟು 2 ಪ್ರಕರಣ ಸೇರಿ 68 ಲಕ್ಷ ಅಷ್ಟು ಹಣ ವಂಚನೆ ಆಗಿತ್ತು. ಅದರಲ್ಲಿ ಸುಮಾರು 40 ಲಕ್ಷ ಅಷ್ಟು ಈಗಾಗಲೇ ನಾವು ರಿಕವರ್ ಮಾಡಿದ್ರಲ್ಲಿ ಯಶಸ್ವಿಯಾಗಿರ್ತೀವಿ. ಈ ಪ್ರಕರಣ ಸಹ ಇನ್ನೂ ತನಿಖೆಯಲ್ಲಿ ಇದೆ. ಇದರ ಜೊತೆಗೆ ಇನ್ನೂ ಕೆಲವು ಆರೋಪಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ವಿಜಯಪುರ ಪ್ರತಿನಿಧಿ ಷಡಕ್ಷರಿ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಏನಿದು ಗಣ್ಯ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡಿ ಸುಲಿಗೆ ಮಾಡ್ತಾ ಇರುವಂತಹ ಗ್ಯಾಂಗ್ ಹೇಗೆ ಸಿಕ್ಕಿಬಿತ್ತು, ಯಾವ ರೀತಿ ನಡೆದಂತಹ ಕಾರ್ಯಾಚರಣೆ, ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ವಿನಯ್, ಈ ಗ್ಯಾಂಗ್ ಯಾವ ರೀತಿಯಾಗಿ ವರ್ಕ್ ಮಾಡ್ತಿತ್ತು ಅನ್ನೋದನ್ನ ಡಿಟೇಲ್ ಆಗಿ ಹೇಳೋದಾದ್ರೆ, ಇವರು ಒಬ್ಬ ಗಣ್ಯ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡ್ತಾರೆ. ಆತನ ಬಳಿ ಎಷ್ಟು ಹಣ ಇದೆ ಮೊದಲೇ ಇವರೆಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೊಂಡಿರ್ತಾರೆ. ನಂತರ ಅವರಿಗೆ ಕಾಲ್ ಮಾಡ್ತಾರೆ. ಅವ್ರು ವೈದ್ಯರಾಗಿರ್ಬಹುದು, ಬೇರೆ ಬಿಸ್ನೆಸ್ ಮೆನ್ ಆಗಿರ್ಬಹುದು, ಯಾರಾದ್ರೂ ಆಗಿರ್ಬಹುದು. ದುಡ್ಡಿದ್ರೆ ಸಾಕು, ಈ ಗ್ಯಾಂಗ್ ಏನಂತಾರೆ ಅವರಿಗೆ ಕಾಲ್ ಮಾಡ್ತಾ ಇತ್ತು. ಕಾಲ್ ಮಾಡಿದ ತಕ್ಷಣ ನಾವು ಕೊರಿಯರ್ ಪಾರ್ಸಲ್ ಇಂದ ಮಾತಾಡ್ತಾ ಇದೀವಿ, ನಮ್ಮ ವಿಚಾರಣೆಯನ್ನ ನಾರ್ಕೋಟಿಕ್ ಕ್ರೈಮ್ ಬ್ರಾಂಚ್ ಮಾಡ್ತಾ ಇದೆ, ಅವರನ್ನ ಲೈನ್ ಅಲ್ಲಿ ತಗೊಳ್ತೀನಿ ಅಂತ ಲೈನ್ ಅಲ್ಲಿ ತಗೊಂಡ್ಬಿಡ್ತಾ ಇದ್ರು. ಬಳಿಕ ಏನಂತಂದ್ರೆ, ನೀವು ಒಂದು ಪಾರ್ಸಲ್ ಅನ್ನ ಕಾಬೂಲ್ಗೆ ಕಳಿಸಿದಿರಿ, ಅಫ್ಘಾನಿಸ್ತಾನಕ್ಕೆ ಕಳಿಸಿದಿರಿ. ಅದರಲ್ಲಿ ಏನಂತಂದ್ರೆ ಕೆಜಿ ಗಟ್ಲೆ MDMA ಮಾತ್ರೆಗಳಿದಾವೆ, ಮತ್ತೊಂದು ಕಡೆ ಇಂಟರ್ನ್ಯಾಷನಲ್ ಸಿಮ್ಗಳಿದಾವೆ, ಡ್ರಗ್ಸ್ ಇದೆ ಅಂತ ಆ ಒಂದು ಗ್ಯಾಂಗ್ ಏನಂತ ಬೆದರಿಕೆಯನ್ನು ಹಾಕ್ತಾ ಇತ್ತು. ಈ ಪ್ರಕರಣದಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ, ನಮ್ಮ ಸಿಬ್ಬಂದಿಗಳು ಅರೆಸ್ಟ್ ಮಾಡೋದಕ್ಕೆ ನೀವಿರೋ ಜಾಗಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಒಂದು ಬೆದರಿಕೆಯನ್ನು ಹಾಕ್ತಾ ಇದ್ರು. ಆನ್ಲೈನ್ ವಿಚಾರಣೆಯಲ್ಲಿ ಭಾಗಿಯಾಗಿರ್ತಾರೆ. ಸ್ಕೈಪ್ ಅಲ್ಲಿ ಇವರನ್ನ ವಿಡಿಯೋ ಕಾಲ್ ಅಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಕ್ರೈಮ್ ಬ್ರಾಂಚ್ ಪೊಲೀಸರಂತೆ ಎಲ್ಲ ಗ್ಯಾಂಗು ಏನಾದ್ರೆ ವೇಷಭೂಷಣ ತೊಟ್ಟು ಪ್ರತ್ಯಕ್ಷವಾಗ್ತಾ ಇತ್ತು. ಅಲ್ಲಿ ಏನಾದ್ರೆ ಬೆದರಿಸುವಂತ ಕೆಲಸ ಆಗ್ತಾ ಇತ್ತು. ಬಳಿಕ ಹೆದರಿದಂತವ್ರು ಈ ಪ್ರಕರಣವನ್ನ ಇತ್ಯರ್ಥ ಮಾಡ್ಕೊಳ್ಬೇಕಂತ ಹೇಳಿ ಮತ್ತೊಂದು ಕಡೆಗೆ ಅವರೇ ಗ್ಯಾಂಗ್ ಒಂದು ಸದಸ್ಯ ಕಾಲ್ ಮಾಡಿ, ಇಲ್ಲ ಈ ಪ್ರಕರಣ ಇತ್ಯರ್ಥ ಮಾಡೋಣ, ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ ಅದನ್ನ ನಾವು ಹೇಳ್ತೀವಿ, ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ, ಬಳಿಕ ಏನಿದ್ದಾರೆ ವಿಚಾರಣೆಯ ಬಳಿಕ ಆ ಹಣವನ್ನು ನಿಮಗೆ ವಾಪಸ್ ಕೊಡ್ತೀವಿ ಅಂತ ಒಂದು ಮಾತನ್ನ ಹೇಳ್ತಾ ಇದ್ರು. ಇದನ್ನ ನಂಬಿದಂತ ಆ ಗಣ್ಯ ವ್ಯಕ್ತಿಗಳಿದ್ದಾರೆ, ನಮ್ಮ ಮರ್ಯಾದೆ ಹರಾಜ್ ಆಗ್ಬಾರ್ದು, ನಾವು ಅರೆಸ್ಟ್ ಆಗಿಬಿಟ್ರೆ ಏನಾದ್ರೂ ಆಗ್ಬಿಡುತ್ತೆ, ನಮ್ಮ ಇಡೀ ಜೀವನವೇ ಬರ್ಬಾದ್ ಆಗ್ಬಿಡುತ್ತೆ ಅಂತೇಳಿ ಅವರು ಇಡೀ ಹಣವನ್ನ ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತಾ ಇದ್ರು. ಆ ಅಕೌಂಟ್ ಬಂದು ಕ್ರೈಮ್ ಬ್ರಾಂಚ್ ಇರುತ್ತೆ, ಅದು ಗೌರ್ಮೆಂಟ್ದೇ ಅಕೌಂಟ್ ಇರುತ್ತೆ, ನೀವು ತಲೆ ಕೆಡಿಸ್ಕೊಬೇಡಿ, ನಿಮ್ಮ ದುಡ್ಡು ವಿಚಾರಣೆ ಇದ್ರೆ ವಾಪಸ್ ಬರುತ್ತೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಈ ರೀತಿಯಾಗಿ ಏನಂದ್ರೆ ಯಾಮಾರಿಸಿ ಹಣವನ್ನ ಪೀಕ್ಸತಕ್ಕಂತ ಒಂದು ಕೆಲಸ ಆಗ್ತಾ ಇತ್ತು. ಇವ್ರು ಈಗಾಗಲೇ 502 ಗಣ್ಯರನ್ನ ಅಂದ್ರೆ ಇಡೀ ದೇಶಾದ್ಯಂತ ಇರತಕ್ಕಂತ 502 ಗಣ್ಯರನ್ನ ಈ ರೀತಿ ಯಾಮಾರಿಸಿ ಹಣವನ್ನ ಸುಲಿಗೆ ಮಾಡಿದ್ರು. ಕೊನೆಗೆ ವಿಜಯಪುರದ CN ಠಾಣೆಯ ಪೊಲೀಸರು ಈ ಪ್ರಕರಣವನ್ನ ಬಯಲ್ಗೆಡಿದ್ದಾರೆ. ವಿನಾ, ಥ್ಯಾಂಕ್ ಯು ಷಡಕ್ಷರಿ ನಿಮ್ಮೆಲ್ಲ ಮಾಹಿತಿಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.